ಏನೋ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರು ಕೂಡ ಮಾತಾಡಿದ್ದಾರೆ. ಅವರೆಲ್ಲನೂ BJP ಮೇಲೆ ಎತ್ತಾಕ್ಬಿಟ್ಟಿದ್ದಾರೆ. ನೀವೇನ್ರಿ ದಿನಾ ಬೆಳಗಾಗಿದ್ರೆ ಬರೀ ಇದ್ರ ಬಗ್ಗೆನೇ ಮಾತಾಡ್ತೀರಾ, ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅಂತ. ಆಪ್ತರೊಂದಿಗೆ DK ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ MLC ಸಲೀಂ ಅಹಮದ್ ಅವರ ಪ್ರತಿಕ್ರಿಯೆ. BJPಯವರು ನಾವು ತಪ್ಪು ಮಾಡಿದರೆ ಚರ್ಚೆ ಮಾಡಿ, ಇಡೀ ದಿನ ಬರೀ ಬದಲಾವಣೆ ಮಾತನ್ನೇ ಮಾತಾಡ್ಕೊಂಡು ಕೂತಿರಬೇಡಿ, ಬಿಟ್ಬಿಡಿ ಅದನ್ನು. ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಸಲಹೆ ಸೂಚನೆ ಕೊಡಿ ಅಂತ ನಾವು ಸದನದಲ್ಲಿ ಉತ್ತರ ಕೊಡ್ತೀವಿ. ಅದ್ರ ಬಗ್ಗೆ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡಿ, ನಮ್ಮ ಪಕ್ಷದ ವಿಚಾರ ನಿಮಗೆ ಯಾಕೆ ಅಂತ. ನೋಡಿ, BJPಯವರು ನಾವೇನಾದರೂ ತಪ್ಪು ಮಾಡಿದ್ರೆ ಚರ್ಚೆ ಮಾಡಲಿ, ಅದನ್ನು ಬಿಟ್ಟು ಇಡೀ ದಿನ ಇವರು ಬದಲಾವಣೆ ಆಗ್ತಾರೆ, ಅವರು ಬದಲಾವಣೆ ಆಗ್ತಾರೆ ಅಂತ ಈ ಮಾತುಗಳನ್ನು ಬಿಟ್ಟು ಏನು 10 ದಿನ ಏನು ಅಧಿವೇಶನ ಕರೆದಿದ್ದೀವಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಚರ್ಚೆ ಮಾಡಲಿ, ಅದಕ್ಕೆ ಸೂಕ್ತ ಉತ್ತರ ಕೊಡ್ತೀವಿ. ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ಬಿಟ್ಟು ನಮ್ಮ ಸರ್ಕಾರದ ಅದರಿಂದ ಆ ವಿಚಾರ ಬಿಟ್ಟು ಬರೀ ಇಡೀ ದಿನ ಇವರು ಬದಲಾವಣೆ ಆಗ್ತಾರೆ, ಅವ್ರು ಚೇರ್ ಉಳಿಯುತ್ತಾ ಇಳಿಯುತ್ತಾ ಈ ಇದರಿಂದ ಕೆಲವು ಬೇಜವಾಬ್ದಾರಿ ಹೇಳಿಕೆಗಳು ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಮತ್ತೆ ಕೇಳ್ತೀನಿ, ಚರ್ಚೆ ಮಾಡಿ ಅದ್ರ ಮೂಲಕ ಒಂದು 40-30 ಜನ MLAಗಳು MLCಗಳು ಎಲ್ಲರೂ ಕರೆದು ಮೀಟಿಂಗ್ ಮಾಡಿದ್ದಾರೆ, ಡಿನ್ನರ್ ಕೊಟ್ಟಿದ್ದಾರೆ. ಡಿನ್ನರ್ ಕೊಟ್ಟಿರ್ಬೇಕಾದ್ರೆ ಮೀಟಿಂಗ್ ಹತ್ತ ಆಹ್ವಾನ ಇವನು ಗೊತ್ತಿಲ್ಲ ನನಗೆ. ನಾನು ಬಹುಶಃ ಲೇಟಾಗಿ ಬಂದೆ, ಕ್ಯಾಬಿನೆಟು ಲೇಟ್ ಆಯಿತು. ಬಂದವನ ನಾನು ಹಂಗೆ ಬೇರೆ ನಮ್ಮ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿ, ನಮ್ಮ ಗೆಳೆಯರೊಬ್ರು ಹೇಳಿದರು ಬರೀ ಸರ್ ಹೋಗಿ ಬರ್ನು ಅಂತೇಳಿ. ಇವ್ರು ನಮ್ಮ ಫ್ರೆಂಡ್ ಊಟಕ್ಕೆ ಕರೆದಿದ್ರು, ಅಲ್ಲಿ ಮನೆಗೆ ಹೋಗಿದ್ದೆ ನಾನು. ಹಂಗಾಗಿ ಹೋಗಿಲ್ಲ, ಅದೇನು ಜಸ್ಟ್ ಡಿನ್ನರ್. ಅದರಲ್ಲಿ ಸರ್ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಮೊನ್ನೆ CM ಅವರು ಅವ್ರ ಆಪ್ತರ ಜೊತೆಗೆ ಊಟ ಮಾಡಿದರು. ಎಲ್ಲಿ DK ಶಿವಕುಮಾರ್ ಅವರು ಎಲ್ಲಿ ಊಟ ಮಾಡಿದರು? ಆಸಿಫ್ ಸೇಠ್ ಅವ್ರ ಮನೆಯಲ್ಲಿ. ಇಲ್ಲಿ ನಮ್ಮನ್ನು ಕರಿತಿದ್ರಲ್ಲ, ಇವರು ಕರಿತಿಲ್ಲ. ಅದೇ ಸರ್, ಡಿನ್ನರ್ ಪಾರ್ಟಿಕ್ಸ್ ಬಗ್ಗೆನೇ ಹೇಳಿಲ್ಲ ನೀವು. ಯಾವ ಡಿನ್ನರ್? ಮೊನ್ನೆ CM ಮಾಡಿದ್ರು, ನಿನ್ನೆ DCM ಅವ್ರು ಮಾಡಿದ್ರು. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರೆದ ಹೋಗ್ತೀವಿ, ಇವ್ರು ಕರೆದಾಗ ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ.